ಬೆಳಗ್ಗೆ ತಿಂಡಿಗೆ ದೋಸೆ ಅಥವಾ ಇಡ್ಲಿನ ಮಾಡ್ಕೋತೀವಿ ಅಂದರೆ ಅಷ್ಟು ಟೆನ್ಷನ್ ಇರಲ್ಲ. ಯಾಕಂದರೆ ಹಿಂದಿನ ದಿನವೇ ಹಿಟ್ಟನ್ನು ರುಬ್ಬಿ ರೆಡಿ ಮಾಡಿರ್ತೀವ. ಬೆಳಗ್ಗೆ ಎದ್ದೋದಕ್ಕೆ ಸಾಂಬಾರು ಅಥವಾ ಚಟ್ನಿನ ಮಾಡಿಕೊಂಡ್ರೆ ತಿಂಡಿ ಕೆಲಸ ಮುಗ್ದೇ ಬಿಡುತ್ತೆ. ಹಣ್ಣು ಮತ್ತು ತರಕಾರಿ ಖಾಲಿ ಆದಾಗೆ ತರಿಸ್ಕೊಳ್ತಾ ಇರ್ತೀನಿ. ಅದನ್ನು ರಾತ್ರಿ ಎತ್ತಿಡೋಕ್ಕಾಗಲಿಲ್ಲ, ಅದಕ್ಕೆ ಈಗ ಎತ್ತಿಡ್ತಾ ಇದ್ದೀನಿ. ಇವತ್ತು ಹೀರೆಕಾಯಿ ದೋಸೆ ಮಾಡೋಣ ಅಂತ ರಾತ್ರಿನೇ 1 ಗ್ಲಾಸ್ ರೈಸ್ಗೆ 2 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಅರ್ಧ ಟೀ ಸ್ಪೂನ್ ಮೆಂತ್ಯ ಕಾಳು, ಹಾಗೆ ಬ್ಯಾಡ್ಗೆ ಗುಂಟೂರನ್ನ ನೆನೆಸಿ ಇಟ್ಟಿದ್ದೆ. ಅದನ್ನೀಗ ಜಾರಿಗೆ ಸೇರಿಸ್ಕೊಂಡು 2 ಟೇಬಲ್ ಸ್ಪೂನ್ ಧನಿಯಾ ಕಾಳು, 1 ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಕಪ್ಪು ತೆಂಗಿನಕಾಯಿ ತುರಿ, ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ನೈಸ್ ಆಗಿ ಗ್ರೈಂಡ್ ಮಾಡಿ ಅದನ್ನ ಒಂದು ಬೌಲ್ಗೆ ಸೇರಿಸ್ಕೊಂಡು ಸಣ್ಣ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ನೀರನ್ನ ಸೇರಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹೀರೆಕಾಯಿನ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಸ್ಲೈಸ್ ಆಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹೀರೆಕಾಯಿ ದೋಸೆ ಬಿಸಿಲು ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಬೆಟ್ಟದ ನೆಲೆಕಾಯಿನ ಹಾಕಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಜಾರ್ಗೆ ಹಸಿಮೆಣಸಿನಕಾಯಿ, ಕರಿಬೇವನ್ನ ಹಾಕಿ ತರ್ತರಿಯಾಗಿ ಗ್ರೈಂಡ್ ಮಾಡಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ, ತುರಿದಿಟ್ಕೊಂಡಿರುವಂತ ಬೆಟ್ಟದ ನೆಲೆಕಾಯಿ, ಸ್ವಲ್ಪ ತೆಂಗಿನಕಾಯಿ ತುರಿ, ಹಾಗೆ ಮಾಡಿಟ್ಕೊಂಡಿರೋ ರೈಸ್ನ ಹಾಕಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಈ ನೆಲ್ಲಿಕಾಯಿ ಚಿತ್ರಾನ್ನ ರೆಡಿ ಆಗ್ಬಿಡುತ್ತೆ. ಈಗ ಹೀರೆಕಾಯಿ ದೋಸೆ ಮಾಡೋದಕ್ಕೆ ಅಂತ ಒಂದು ತವಾಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹೀರೆಕಾಯಿ ಪೀಸಸ್ನ ದೋಸೆ ಹಿಟ್ಟಿನಲ್ಲಿ ಹದ್ದಿ ಈ ರೀತಿ ಸುತ್ತ ಜೋಡಿಸ್ಕೊಂಡು ಹಿಟ್ಟಿಂದ ಕವರ್ ಮಾಡಿ 2 ಸೈಡು ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋದಷ್ಟೇನೆ. ತುಂಬಾನೇ ರುಚಿಯಾಗಿರುತ್ತೆ. ಬಿಸಿ ಬಿಸಿ ದೋಸೆಗೆ ಸ್ವಲ್ಪ ತುಪ್ಪ ಹಾಕಿ ಕೊಟ್ರೆ ಮಕ್ಕಳು ಹಾಗೆ ತಿನ್ಕೋತಾರೆ. ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ಇನ್ನ ಚೆನ್ನಾಗಿರುತ್ತೆ. ಒಂದೇ ತರ ಮಾಡೋದಕ್ಕಿಂತ ಈ ರೀತಿ ವೆರೈಟಿ ಆಗಿ ಮಾಡ್ಕೊಟ್ರೆ ಮಕ್ಳಿಗೂ ಕೂಡ ಖುಷಿ ಆಗುತ್ತಲ್ವಾ. ಇನ್ನು ಬಾಕ್ಸ್ಗೆ ಚಿತ್ರಾನ್ನ ಹಾಕಿ ಪ್ಯಾಕ್ ಮಾಡಿ ಇನ್ನು ಸ್ನ್ಯಾಕ್ಸ್ಗೆ ಅಂತ ಹಣ್ಣುಗಳನ್ನ ಕೊಟ್ಟು ಕಳಿಸಿದ್ದೆ. ಇನ್ನು ಅವ್ನು ಸ್ಕೂಲ್ಗೆ ಹೋದ್ಮೇಲೆ ಬೆಟ್ಟದ ನೆಲ್ಲಿಕಾಯಿ, ಸೌತೆಕಾಯಿನ ಹಾಕಿ ಜ್ಯೂಸ್ ಮಾಡ್ಕೊಂಡಿದ್ದೆ. ನನ್ನಲ್ಲಿ ಗೆಣಸಿತ್ತು, ಯಾಕೆ ಇದರಿಂದ ದೋಸೆ ಮಾಡಬಾರ್ದು ಅಂತ ಇದನ್ನು ಕೂಡ ಟ್ರೈ ಮಾಡಿದ್ದೆ. ಇದಂತೂ ಇನ್ನ ಚೆನ್ನಾಗಿತ್ತು. ಹೀರೆಕಾಯಿ ದೋಸೆಗಿನ್ನ ಈ ಗೆಣಸಿನ ದೋಸೆನೇ ತುಂಬಾನೇ ಚೆನ್ನಾಗಿತ್ತು. ಯಾಕಂದ್ರೆ ಗೆಣಸು ಸ್ವಲ್ಪ ಸ್ವೀಟ್ ಇರುತ್ತಲ್ವಾ, ಸ್ವೀಟು, ಉಪ್ಪು, ಹುಳಿ, ಖಾರ ಎಲ್ಲ ಸೇರ್ಕೊಂಡು ತುಂಬಾನೇ ರುಚಿಯಾಗಿತ್ತು. ನನ್ನ ಮಗನಿಗೆ ಹೀರೆಕಾಯಿ ದೋಸೆಗಿನ್ನ ಈ ಗೆಣಸಿನ ದೋಸೆನೇ ತುಂಬಾ ಇಷ್ಟ ಆಯ್ತು.